ಮಳೆಯಿಂದ ಬೆಳೆ ನೀರು ಪಾಲಾಗಿರುವಂಥದ್ದು. ರೈತರು ಕಂಗಾಲಾಗಿ ಹೋಗಿದ್ರು. ಬೇಡರಹಟ್ಟಿಯಲ್ಲಿ ರೈತರು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಮುಳುಗಿ ಹೋಗಿತ್ತು, ನೀರು ಪಾಲಾಗಿತ್ತು. ಬೆಳಗಾವಿಯ ಅಥಣಿ ತಾಲೂಕಿನ ಬೇಡರಹಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಮನಕಲ್ಕುವಂತಹ ಒಂದು ಬೇಸರವಾದ ನೀರು ಪಾಲಾಗಿದೆ ಬೆಳೆ ಅಂತಂದ್ರೆ ಯಾರಿಗಾದ್ರೂ ರೈತರು ಅಂತ ವಿಚಾರ ಬಂದ್ರೇನೆ ಒಂದು ರೀತಿಯಾಗಿ ತುಂಬಾ ಬೇಸರ ಆಗುತ್ತೆ. ಅಷ್ಟು ಕಷ್ಟಪಟ್ಟು ಬೆಳೆ ಬೆಳೆದಿರ್ತಾರೆ. ಸೊ ನಮ್ಮ ಅಶ್ವಮೇಘ ನ್ಯೂಸ್ ಆ ಕಡೆ ಗಮನ ಹರಿಸಿ ರೈತರ ಜಮೀನಿಗೆ ನೀಡಿದ ಕಂದಾಯ ಇಲಾಖೆ ಸಿಬ್ಬಂದಿಯನ್ನ ನೇರವಾಗಿ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಬೆಳೆ ಪರಿಹಾರದ ಬಗ್ಗೆ ಇದೀಗ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿರ್ತೀವಿ. ಮಳೆಯಿಂದ ಬೆಳೆ ನೀರು ಪಾಲಾಗಿ ರೈತರು ಕಂಗಾಲಾಗಿರ್ತಾರೆ. ಸೊ ರೈತರ ವಿಚಾರ ಅಂತ ಬಂದಾಗ ನಮ್ಮ ಅಶ್ವವೇಗ ನ್ಯೂಸ್ ಧ್ವನಿ ಎತ್ತಿ ನಿಲ್ಲುತ್ತೆ ಅವರ ಪರವಾಗಿ. ಸೊ ಹೋಗಿ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಕಂದಾಯ ಇಲಾಖೆಯವರನ್ನ. ಸೊ ಪರಿಹಾರದ ಬಗ್ಗೆ ಅಧಿಕಾರಿಗಳ ಚರ್ಚೆಯನ್ನು ಕೂಡ ನಡೆಸ್ತೀವಿ ನಮ್ಮ ಅಶ್ವವೇಗ ನ್ಯೂಸ್ನ ತಂಡ. ಸೊ ಇದೀಗ ಪರಿಹಾರದ ಬಗ್ಗೆ ಒಂದು ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಬೇಡರಹಟ್ಟಿಯಲ್ಲಿ ರೈತರು ಬೆಳೆದ ಬೆಳೆ ನೀರು ಪಾಲಾಗಿರುವಂತಹ ವಿಚಾರವಾಗಿ ನಿಮ್ಮ ಅಶ್ವವೇಗ ನ್ಯೂಸ್ ಧ್ವನಿ ಎತ್ತಿ ನಿಂತಿದೆ. ನಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆಗಳ ಪರಿಸ್ಥಿತಿಯನ್ನ ಅವಲೋಕಿಸ್ತಾ ಇದ್ದಾರೆ ಅಧಿಕಾರಿಗಳು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸೊ ಆ ವಿಚಾರವಾಗಿ ಮಾತನ್ನು ಕೂಡ ಆಡಿದ್ದಾರೆ. ಬೇಡರಹಟ್ಟಿ ಗ್ರಾಮದಲ್ಲಿ ಮಳೆಯಿಂದಾಗಿ ನೀರು ಪಾಲಾಗಿದ್ದ ಬೆಳೆಗಳಿಗೆ ರೈತರಿಗೆ ಒಂದು ಬೆಳೆ ಹಾನಿಯ ಪರಿಹಾರದ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ನಮ್ಮ ಅಶ್ವವೇಗ, ನಿಮ್ಮ ಅಶ್ವವೇಗ ನ್ಯೂಸ್ನ ಒಂದು ವೆರಿ ಬಿಗ್ ಇಂಪ್ಯಾಕ್ಟ್ ಆಗಿರುತ್ತೆ. 2 ದಿನಗಳ ಹಿಂದೆ ತಾಲೂಕಿನಲ್ಲಿ ತುಂಬ ಚೆನ್ನಾಗಿ ಮಳೆಯಾಗಿದೆ. ಸೊ ಇದರಂತೆ ಕೆಲವು ಭಾಗದಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ನಮಗೆ ಹೊಲದಲ್ಲಿ ಬೆಳೆಗಳಲ್ಲಿ ನೀರು ನಿಂತಿದ್ದಾವೆ ಅಂತೇಳಿ ರೈತರ ಕಡೆಯಿಂದ ದೂರು ಬರ್ತವೆ. ಸೊ ಸದರಿ ವಿಷಯದ ಕುರಿತು ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಸೊ ಸದರಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಂತೆ ಮುಂದಿನ ಕ್ರಮವನ್ನು ನಾವು ಕೈಗೊಳ್ಳುತ್ತೇವೆ. 2 ದಿನಗಳ ಹಿಂದೆ